ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇದ್ದಾರೆ ಇವರು. ಇದರಿಂದ ಮಾಸ್ಟರ್ ಮೈಂಡು ಇವರ. ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಸ್ಥಾನ ಕೊಡ್ರಪ್ಪ ಬೆಲೆ ಹಚ್ಚಿದ್ರೆ ಹೇಗೆ ಅಂತೇಳಿ ಪ್ಲ್ಯಾನ್ ಮಾಡಿದಂಗೆ ಕಾಣ್ತಾರೆ. ಅದು ವರ್ಕೌಟ್ ಆಗುವಂಗೆ ಕಾಣ್ತಾ ಇದೆ ಈಗಿನ ಸಂದರ್ಭ ನೋಡಿದ್ರೆ. ಮೋಸ್ಟ್ಲಿ ನಮ್ಮ ಸಿದ್ದರಾಮಯ್ಯ ಬೆಂಬಲಿಗರು ಒಂದಿಷ್ಟು ಮೌನ ವಹಿಸ್ಬೋದೇನೋ ಅಂತ ಅನ್ನಿಸ್ತದೆ. ಅವ್ರು ಯಾರಿಗೂ ಗೊತ್ತ್ರಿ, ಅವ್ರಿಗೆ ಇನ್ನೊಂದು ತಂತ್ರಗಾರಿಕೆಯನ್ನು ಮಾಡಿದ್ರೆ. ಈ ಒಂದು ತಂತ್ರ ಪ್ರತಿತಂತ್ರ ಮಾಡೋಕ್ಕಿಂತಲೂ ಈ ರಾಜ್ಯಕ್ಕೆ ಏನು ಬೇಕಾಯ್ತು ಅನ್ನೋದು ಇವರಿಬ್ಬರು ಯಾಕೆ ಕುಳಿತು ಚಿಂತನೆ ಮಾಡಬಾರ್ದು ಅಂತ. ನಮ್ಮ ಏನಪ್ಪ ಸತೀಶ್ ಅವರಾಗಿರ್ಬೋದು, ನಮ್ಮ ರಾಜನ್ ಅವರಾಗಿರ್ಬೋದು, ನಮ್ಮ ಡಿ ಕೆ ಸುರೇಶ್ ಅಥವಾ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಅಥವಾ ನಮ್ಮ ಗೃಹ ಸಚಿವರಾಗಿರ್ಬೋದು, ಎಲ್ಲರೂ ಕುತ್ಕೊಂಡು ಯಾಕಪ್ಪ ಇದು ಈ ಕಚ್ಚಾಟ ಮಾಡಿದ್ರೆ ಏನು ಲಾಭ ಏನದ ಇವ್ರಿಗೆ ಅಂತ. ಈ ಕಚ್ಚಾಟದ ಲಾಭ ಆಗೋದು ಬಿ ಜೆ ಪಿಗೆ. ಇಲ್ಲಿವರೆಗೆ ಏನೋ ಗೇನ್ ಆಗಿದ್ರಿ, ಒಂದು ದೊಡ್ಡದು ತಪ್ಪು ಮಾಡಿದ್ರಿ, ತಪ್ಪಿಸ್ಕೊಂಡ್ರಿ ಅವ್ರನ್ನ ತಿಕ್ಕಾಡಿತ್ತು. ಅಲ್ಲಿ ಅಧಿಕಾರಿಗಳು ತಿಕ್ಕಾಡ್ತಾ ಇದ್ದಾರೆ ಬರೀ ಯಾವುದೋ ಒಂದು ಅಧ್ಯಕ್ಷ ಸ್ಥಾನಕ್ಕಾಗಿ. ನಿಮಗೆ ಅಧಿಕಾರದಿಂದ ನೀವು ಮೌನವಾಗಿ ಕೆಲಸ ಮಾಡ್ಕೊಂಡು ಹೊಂಟಿದ್ರಿ. ಈಗ ಈ ಸಂದರ್ಭದಲ್ಲಿ ತೆಗೆಯೋ ಅವಶ್ಯಕತೆ ಇತ್ತ ಅಂತೇಳಿ. ಯಾಕಂದ್ರೆ ಈಗ ನೀವು 3-4 ಜನ ಕುಡ್ಕೊಂಡು ಕಾಂಗ್ರೆಸ್ ಈ ದೇಶದಲ್ಲಿ ಉಳಿಯುವಂಥ ಕೆಲಸ ಮಾಡ್ಬೇಕಾಗಿದೆ ಇವತ್ತು. ಯಾಕಂದರೆ ನೀವು ಇದೇ ರೀತಿ ಜಗಳತಾ ಹೋಗಿಬಿಟ್ರಪ್ಪ ಅಂತಂದರೆ ಬಿ ಜೆ ಪಿಗೆ ಇದು ರಾಜಕೀಯ ಮಾಡ್ತದೆ, ಈಜಿಯಾಗಿ ಹೊಡೆತಟ್ಟಾಗಿಬಿಡ್ತದೆ. ಆದರೆ ಈಗ ರಾಜ್ಯಕ್ಕೆ ಅಥವಾ ಈ ದೇಶಕ್ಕೆ ಬೇಕಾದಂಥ ಡಿಫ್ರೆಂಟ್ ಟೈಪ್ ಆಫ್ ಒಂದು ರಾಜಕೀಯ ಬೇಕಾಗಿದೆ. ಆದರೆ ಇವತ್ತು ಧಾರವಾಡದಿಂದ ಗರಗ ತನಕ ವಾಕ್ ಅಂದರೆ ಪಾದಯಾತ್ರೆ ಮಾಡಿದಂಥ ನಮ್ಮ ಸ್ವಾಮೀಜಿಯವರು ಪಂಡಿತಾರಾಧ್ಯರಾಗಿರ್ಬೋದು, ಆಗಿರ್ಬೋದು ಇವ್ರು ಕುಡ್ಕೊಂಡು ಒಂದು ಏನಪ್ಪ ಅಂತಂದ್ರೆ ಪಾದಯಾತ್ರೆ ಮಾಡಿ ನಮ್ಗೆ ಎಂಥ ಶಿಕ್ಷಣ ಬೇಕು, ನಮ್ಮ ಕೃಷಿ ಆಧಾರಿತ ಉದ್ಯೋಗಗಳು ಹೆಂಗಿರಬೇಕು, ಇದ್ರ ಬಗ್ಗೆ ಒಂದಿಷ್ಟು ಜನ ಜಾಗೃತಿ ಮಾಡೋದ್ರಿಗೆ ಹೋಗ್ತಾ ಇದ್ದಾರೆ. ಅಂಥವ್ರು ಕರೆಸಿ ಮಾತಾಡಬೇಕಾಗಿ ಚರ್ಚೆ ಮಾಡಬೇಕಾಗಿದೆ. ಈಗ ನಾವು ಈ ವ್ಯವಸ್ಥೆಯಿಂದ ನಮ್ಗೆ ಉದ್ಯೋಗ ಎಲ್ಲರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನೀವು ಚರ್ಚೆ ಮಾಡಬೇಕಾಗಿದೆ. ಸಾಧ್ಯತೆ ಇದರಿಂದ ಇಡೀ ದೇಶದ ಬಡತನ ಹೋಗೋಕ್ಕೆ ಸಾಧ್ಯತೆ, ಎಲ್ಲರೂ ಉದ್ಯೋಗ ಸಿಗೋಕ್ಕೆ ಸಾಧ್ಯ. ಇದು ಚರ್ಚೆ ಯಾಕೆ ಮಾಡ್ತಾ ಇಲ್ಲ ನೀವು? ರೈತರಿಗೆ ಮಿನಿಮಮ್